ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯದ ಸರಾಸರಿಗೆ ಹೋಲಿಸಿದಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಿಡಿಪಿ ತಲಾ ಆದಾಯ ತುಂಬಾ ಕಡಿಮೆ ಇದೆ. ಇದನ್ನು ವೃದ್ಧಿಸಲು ಕೃಷಿ, ಕೈಗಾರಿಕೆ, ಪ್ರವಾಸೋದ್ಯಮ, ಜವಳಿ ಕ್ಷೇತ್ರದಲ್ಲಿ ಪ್ರದೇಶಕ್ಕೆ ಪ್ರತ್ಯೇಕ ನೀತಿ ಅತ್ಯಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಪ್ರತ್ಯೇಕ ನೀತಿ ರೂಪಿಸಿ ಜಾರಿಗೊಳಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಕಲಬುರಗಿಯ ಐವನ್ಶಾಹಿ ಅತಿಥಿ ಗೃಹದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೆಂಗಳೂರು ದಾಚೆ 2ನೇ ಮತ್ತು 3ನೇ ಹಂತದ ನಗರಗಳ ಬೆಳವಣಿಗೆ ಹೊಂದಿದ್ದಲ್ಲಿ ಮಾತ್ರ ಪ್ರಾದೇಶಿಕ ಅಸಮಾನತೆ ನೀಗಲಿದೆ. ಹೀಗಾಗಿ ಕಲ್ಯಾಣ ಕರ್ನಾಟಕ ಎಕನಾಮಿ ಮಿಷನ್ ಅಡಿಯಲ್ಲಿ ಹೆಚ್ಚಿನ ಹೂಡಿಕೆಗೆ ಪ್ರಯತ್ನಿಸಲಾಗುವುದು. ಕೈಗಾರಿಕೋದ್ಯಮಗಳಿಗೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು. ರಾಜ್ಯದ ಜಿಡಿಪಿಗೆ ಕಲ್ಯಾಣ ಕರ್ನಾಟಕ ಕೊಡುಗೆ ಹೆಚ್ಚಿಸುವ ಗುರಿಯೊಂದಿಗೆ ವಿವಿಧ ವಲಯಗಳಲ್ಲಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವ ಉದ್ದೇಶದಿಂದ ಮಂಡಳಿಯಲ್ಲಿ ಯೋಜನೆ, ನೀತಿ ಮತ್ತು ದತ್ತಾಂಶ ವಿಶ್ಲೇಷಣಾ ವಿಭಾಗ ತೆರೆದು ಮುಂದಿನ 5 ವರ್ಷಕ್ಕೆ ಕ್ರಿಯಾ ಯೋಜನೆ ರೂಪಿಸಲಾಗುವುದು ಎಂದರು. ನಮ್ಮ ಸರ್ಕಾರ, ನಾನು ಪದೇ ಪದೇ ತಮಗೆ ಹೇಳಬೇಕಾಗ್ತದೆ, ನಮ್ಮದು ಸರ್ಕಾರ ನುಡಿದಂತೆ ನಡೆದಿರುವಂತಹ ಒಂದು ಸರ್ಕಾರ. ಯಾಕಂದರೆ ನಾವು ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದರೆ ಮತ್ತೆ ಕೊಟ್ಟಿದ್ದೀವಿ. ಮೊದಲು 3,000 ಕೋಟಿ ಕೊಟ್ಟಿದ್ದೀವಿ, 5,000 ಕೋಟಿ ಕೊಟ್ಟಿದ್ದೀವಿ, ಮತ್ತೆ 5,000 ಕೋಟಿ ಕೊಟ್ಟಿದ್ದೀವಿ. 13,000 ಕೋಟಿ ಕೊಟ್ಟ ನಂತರ ಈ ಬಾರಿ ಇನ್ನು 5,000 ಕೋಟಿ ಅಂದರೆ ಸುಮಾರು 18,000 ಕೋಟಿ ನಾಳೆ ನಾಡಿದ್ರಲ್ಲಿ 3 ವರ್ಷ ಪೂರ್ಣಗೊಳ್ತದೆ ನಮ್ಮ ಸರ್ಕಾರದ್ದು. ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ಎಲ್ಲರೂ ಸೇರಿ ನಾಳೆ ತುಮಕೂರಲ್ಲಿರ್ತಕ್ಕಂಥ ಕಾರ್ಯಕ್ರಮ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಅದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಸಚಿವರು ನಾವೆಲ್ಲರೂ ಕೂಡ ಅಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಈ ಒಂದು ಕಳೆದ 3 ವರ್ಷದಲ್ಲಿ ನಮ್ಮ ಮೇಲೆ ಏನು ಅಪಾದನೆ ಇತ್ತು, ಅದು ನಾವು 1,000 ಕೋಟಿ ಖರ್ಚು ಮಾಡಲ್ಲ ಅಂತ ಈ ಬಾರಿ 2,009 ಕೋಟಿ 31 ಮಾರ್ಚ್ 2024 ಮಾಡಿದ್ವಿ. 2025 ಮಾರ್ಚ್ 31 3,158 ಕೋಟಿ ಖರ್ಚು ಮಾಡಿದ್ದೀವಿ. ಈ ವರ್ಷ 31 ಮಾರ್ಚ್ ತನಕ ಸುಮಾರು 4,137 ಕೋಟಿ ನಾವು ಖರ್ಚು ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ 5,000 ಕೋಟಿ ನಮ್ಮ ಸರ್ಕಾರ ವತಿಯಿಂದ ಏನು ಬಂದಿದೆ ಅದು ಖಂಡಿತವಾಗಿ ಈ ಒಂದು ಭಾಗದ ಒಂದು ಅಭಿವೃದ್ಧಿಗಾಗಿ ಖರ್ಚು ಮಾಡ್ತಾಯಿದ್ದೀವಿ. ಅದರಲ್ಲಿ ಏನೂ ಸಂಶಯನೇ ಇಲ್ಲ. ಆ ಒಂದು ನಮ್ಮ ಮೇಲೆ ಯಾವಾಗಲೂ ಅಪಾದನೆ ಇರ್ತಿತ್ತು. ಭಾಳಷ್ಟು ಜನ ಏನು ನಾವು ಎಷ್ಟು ಕೊಟ್ಟರು ಹಣ ಖರ್ಚಾಗಲ್ಲ ಅಂತ ಇತ್ತು. ಇವತ್ತು ನಳಿನ್ ಅತುಲ್ ಅವರು, ಕಾರ್ಯದರ್ಶಿಯವರು, ಅವರು ಕೂಡ ಹೆಚ್ಚಿನ ಒಂದು ವೇಗವಾಗಿ ಇರ್ತಕ್ಕಂಥ ಮತ್ತು ಸರಳೀಕರಣವನ್ನು ಮಾಡಿ ಆ ಬಿಲ್ಸಲ್ಲಿ ಇರ್ತಕ್ಕಂಥ ನಾವು ಸುಮಾರು 4,137 ಕೋಟಿಯನ್ನು ಕೂಡ ಖರ್ಚು ಮಾಡಿದ್ದೀವಿ. ಅದು ನೋಡಿದ್ರೆ ಕಳೆದ 3 ವರ್ಷದಲ್ಲಿ ಸುಮಾರು 9,304 ಕೋಟಿ, ಮತ್ತು ಈ ಒಂದು 1.5 ತಿಂಗಳಲ್ಲಿ ಇನ್ನು 147 ಕೋಟಿ, 174 ಅಲ್ಲ 180 ಕೋಟಿಯನ್ನು ನಾವು ಖರ್ಚು ಮಾಡಿದ್ದೀವಿ. ಅಂದರೆ ಸುಮಾರು 9,500 ಕೋಟಿ ಈ ಒಂದು ಸರ್ಕಾರ ಬಂದ ನಂತರ ಖರ್ಚಾಗಿದೆ. ಮತ್ತು ನಾವು ಡಾಕ್ಟರ್ ನಂಜುಂಡಪ್ಪ ವರದಿ ಹಾಗೂ ಪ್ರೊಫೆಸರ್ ಗೋವಿಂದರಾವ್ ಅವರ ಒಂದು ಸಮಿತಿ ಅವರು ಕೂಡ ಏನೋ ಒಂದು ಪ್ರಪೋಸಲನ್ನು ನಮಗೇನು ಕೊಟ್ಟಿದ್ದಾರೆ, ತಾವು ಎಜುಕೇಷನ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು, ಅದರ ಜೊತೆಯಾಗಿ ಆರೋಗ್ಯಕ್ಕೂ ನಾವು ಕೊಡಬೇಕು. ಅದು ಮುಂದೆ ಬರ್ತಕ್ಕಂಥ ಇದರಲ್ಲಿ ಹೇಳ್ತೀನಿ. ಅದರಲ್ಲೂ ಕೂಡ ನಾವು ಈ ಬಾರಿಯೂ ಕೂಡ ಅಕ್ಷರಾವಿಷ್ಕಾರ ಯೋಜನೆ ನಾವು ಮಾಡ್ತಾಯಿದ್ದೀವಿ. ಇದು ನಿರಂತರವಾದ ಈ ಒಂದು 5 ವರ್ಷದಲ್ಲಿ ಮೊದಲು 2 ವರ್ಷ ನಾವು ಮಾಡಿದ್ವಿ. ಅಕ್ಷರಾವಿಷ್ಕಾರ ಯೋಜನೆಯಲ್ಲಿ 25% ಹಣ ನಾವು ಕಡ್ಡಾಯವಾಗಿ ಮೈಕ್ರೋದಲ್ಲಿ ಖರ್ಚು ಮಾಡಬೇಕಂತ ಮಾಡಿದ್ವಿ. ಇವತ್ತು ಅಕ್ಷರಾವಿಷ್ಕಾರ ಮತ್ತು ಆರೋಗ್ಯಾವಿಷ್ಕಾರ ಯೋಜನೆ ಅಡಿಯಲ್ಲಿ, ಮೈಕ್ರೋ ಮತ್ತು ಮ್ಯಾಕ್ರೋ ಅಡಿಯಲ್ಲಿ ತಾವು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ನ್ಯೂಟ್ರಿಷನ್ ಮತ್ತು ಅಂಗನವಾಡಿಗೆ ಇದು ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅಂತ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಮಾರ್ಚ್ 6ನೇ ತಾರೀಕಿಗೆ ಅಧಿವೇಶನದಲ್ಲಿ ಅವ್ರು ಹೇಳ್ತಕ್ಕಂಥ ಬಜೆಟ್ ಭಾಷಣದಲ್ಲಿ ಹೇಳ್ತಕ್ಕಂಥ ಒಂದು ಮಾತು, ಹೇಳ್ತಕ್ಕಂಥ ಒಂದು ವಿಷಯವನ್ನು ಏನು ಘೋಷಣೆ ಮಾಡಿದ್ದಾರೆ ಅದನ್ನು ನಮ್ಮ ಬೋರ್ಡಲ್ಲೂ ಕೂಡ ನಾವು ಮಾಡಿದ್ದೀವಿ. ಅದರ ಜೊತೆಯಾಗಿ ಹೆಚ್ಚಿನ ಒಂದು ಅನುದಾನ ಇವತ್ತು ಏನು ನಾವು ಈ ಮುಂದುವರ್ತಕ್ಕಂಥ ಅದು ಕಾಪಿ ಕೊಡ್ತೀವಿ.
ಎಲ್ಲ ಬ್ರೀಫ್ ಅಂತ ತಮಗೆಲ್ಲರಿಗೆ ಒಂದು ಕಾಪಿ, ನಮ್ಮಲ್ಲಿ ಇರ್ತಕ್ಕಂಥ ಒಂದೊಂದು ಕಾಪಿ ಕೊಡ್ತೀವಿ. ಅದು ಯೋಜನೆಗಳು, ಈ ಒಂದು KPS ಶಾಲೆಗಳು ನಾವೇನು ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ VB ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, OPD, IPD, ICU, 2D ಇಕೋ ಲ್ಯಾಬೋರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444, 08472325918.